ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ 2 ವರ್ಷಗಳ ಸಾಧನೆ ಬಿಂಬಿಸುವ ಮಾಹಿತಿ ಮಳಿಗೆ ಪ್ರದರ್ಶನ, ಸಚಿವ ಶಾಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆ. ಮುಗಿಲು ಮುಟ್ಟಿದ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಜೂನ್ 5ರಿಂದ ಕಲಬುರಗಿಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಪ್ರದರ್ಶನ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ನಾಯಕರ ಒತ್ತಾಯ. ಈಗ ವಾರ್ತೆಗಳ ವಿವರ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ರಾಜ್ಯ ಸರ್ಕಾರದ 2 ವರ್ಷಗಳ ಸಾಧನೆ ಬಿಂಬಿಸುವ ಮಾಹಿತಿ ಮಳಿಗೆ ಪ್ರದರ್ಶನವನ್ನು ವೈದ್ಯಕೀಯ ಶಿಕ್ಷಣ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆ ಮಾಡಿದರು. ಮಳಿಗೆಯಲ್ಲಿ ಕೈ ಸರ್ಕಾರದ ಪಂಚ್ ಗ್ಯಾರಂಟಿ ಯೋಜನೆಗಳ ಕುರಿತು ಮಾಹಿತಿ ಒಳಗೊಂಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಶಾಣ್ ಪ್ರಕಾಶ್, ರಾಜ್ಯ ಸರ್ಕಾರ ನಾಡಿನ 7 ಕೋಟಿ ಜನರ ಬದುಕು ಗಟ್ಟಿಗೊಳಿಸಲು ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದೆ. ಚುನಾವಣೆ ಪೂರ್ವ ನೀಡಿದ ಭರವಸೆಯಂತೆ 5 ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ತರಲಾಗಿದೆ. ವಿರೋಧ ಪಕ್ಷಗಳು ಸುಖ ಸುಮ್ಮನೆ ಆರೋಪ ಮಾಡುವುದನ್ನು ಬಿಟ್ಟು ವಾಸ್ತವಾಂಶ ನೋಡಿ ಮಾತನಾಡಬೇಕೆಂದು ಸಚಿವರು ಈ ಆಯೋಜನೆಗಳು ನಾಡಿನ ಜನರಿಗೆ ಭರವಸೆಯ ಬೆಳಕಾಗಿವೆ ಎಂದರು. ಸರ್ಕಾರದ 2 ವರ್ಷ ಪೂರೈಕೆ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವಾರ್ತಾ ಇಲಾಖೆ ಇವತ್ತು ಕಲಬುರಗಿ ನಗರದ ಮುಖ್ಯ ಬಸ್ ನಿಲ್ದಾಣದಲ್ಲಿ ನಮ್ಮ 5 ಗ್ಯಾರಂಟಿಗಳು ಮತ್ತು ನಮ್ಮ ಸರ್ಕಾರದ 2 ವರ್ಷಗಳ ಸಾಧನೆಯ ವಿಚಾರಗಳ ಮೇಲೆ ಇವತ್ತು ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇದೊಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ. ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತಹ ಬಸವಣ್ಣನವರ ತತ್ವ ಮತ್ತು ಗಾಂಧೀಜಿಯವರ ಕನಸು, ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ನಡೀತಿರ್ತಕ್ಕಂತಹ ನಮ್ಮ ಸರ್ಕಾರ ಮತ್ತು ನಮ್ಮ ಕಾರ್ಯಕ್ರಮಗಳ ವಿಚಾರವನ್ನು ಜನರಿಗೆ ತಿಳಿಸ್ತಕ್ಕಂತಹ ಒಂದು ಉತ್ತಮವಾದಂತಹ ಕೆಲಸವನ್ನು ಈ ಒಂದು ವಸ್ತು ಪ್ರದರ್ಶನದ ಮೂಲಕ ಮಾಡ್ತಿದ್ದಾರೆ. ಇದೊಂದು ಸಂತೋಷದ ವಿಚಾರ. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಕಲಬುರಗಿಯಲ್ಲಿ ಒಂದು ಸರ್ಕಾರದ ಸಾಧನೆ ಸಂಬಂಧಪಟ್ಟ ಒಂದು ಫೋಟೋ ಗ್ಯಾಲರಿ ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರಿಗೆ 7 ದಿವಸ ಇದು ಇರುತ್ತೆ. ಇಲ್ಲಿ ಎಲ್ಲರೂ ಬಂದು ನೋಡಬಹುದು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಿಳೆ ಸಬಲೀಕರಣಗೋಸ್ಕರ ಸಾಕಷ್ಟು ಕಾರ್ಯಗಳು ಆಗಿದೆ. ನಮ್ಮ ಶಕ್ತಿ ಯೋಜನೆ ಇರಲಿ, ಜನರು ಎಲ್ಲ ಮಹಿಳೆಯರು ಎಲ್ಲ ಆಚೆ ಬಂದು ಓಡಾಡ್ತಾ ಇದ್ದಾರೆ. ಬಹಳಷ್ಟು ಅವ್ರಿಗೆ ಸೇವಿಂಗ್ ಸಹ ಆಗಿದೆ. ಅವರೆಲ್ಲರದ್ದು ಸ್ಟೋರೀಸ್ ಒಂದು ರೀತಿ ಇಲ್ಲಿ ಡಿಸ್ಪ್ಲೇ ಮಾಡೋ ರೀತಿ ಆಗಿದೆ. ಎಲ್ಲ ಜನರು ಇಲ್ಲಿ ವೀಕ್ಷಣೆ ಮಾಡಬಹುದು ಮತ್ತು ಅವ್ರನ್ನೂ ಸಜೆಷನ್ ಸಹ ಕೊಡಬಹುದು. ಈ ಸಂದರ್ಭದಲ್ಲಿ ಡಿಸಿ ಫೌಜಿಯಾ ತರನ್ನುಮ್ ಹಾಗೂ ಕೆಕೆಆರ್ಟಿಸಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಗೂ 18 ವರ್ಷಕ್ಕೆ ಆರ್ಸಿಬಿ ಫೈನಲ್ನಲ್ಲಿ ಗೆಲ್ಲುವ ಮೂಲಕ ಕಪ್ ತನ್ನದಾಗಿಸಿಕೊಂಡಿದ್ದು, ಕಲಬುರಗಿಯಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು. ಪಂದ್ಯ ಗೆಲ್ಲುತ್ತಿದ್ದಂತೆ ಅಭಿಮಾನಿಗಳು ನಗರದ ಎಸ್ವಿಪಿ ಸರ್ಕಲ್, ಜಗತ್ ವೃತ್ತ ಸೇರಿದಂತೆ ಹಲವೆಡೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿ ಆರ್ಸಿಬಿಗೆ ಜಯಕಾರ ಹಾಕುವ ಮೂಲಕ ಅಭಿಮಾನ ವ್ಯಕ್ತಪಡಿಸಿದರು.
ಪುಟ್ಟದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಜೂನ್ 5ರಿಂದ ಕಲಬುರಗಿಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಪ್ರದರ್ಶನ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ನಾಯಕರ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜೂನ್ 5 ಗುರುವಾರದಿಂದ ಕಲಬುರಗಿ ಮಹಾನಗರದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಸ್ಥಾಪಿಸಲಾದ ರಂಗಮಂದಿರದಲ್ಲಿ ದಿವಂಗತ ಮಹೇಶ್ ಕಲ್ಲೋಳ್ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿ ಎಂಬ ಸುಂದರ ಸಾಮಾಜಿಕ ಹಾಸ್ಯ ನಾಟಕವನ್ನು ಪ್ರಾರಂಭಿಸಲಿದ್ದೇವೆ ಎಂದು ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿಯ ಮುಖಂಡರು ತಿಳಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿಯ ಪಾಪು ಕಲ್ಲೂರ್ ಹಾಗೂ ಕಲಾವಿದ ಕನಕಲಕ್ಷ್ಮಿ ಕಲ್ಲೂರ್ ಅವರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ನಾಟಕ ಸಂಸ್ಥೆಯು 30 ವರ್ಷಗಳ ನಂತರ ಕಲಬುರಗಿ ಮಹಾನಗರಕ್ಕೆ ಆಗಮಿಸಿದ್ದು, ಕಲಬುರಗಿ ಹಾಗೂ ಸುತ್ತಮುತ್ತಲಿನ ಕಲಾಭಿಮಾನಿಗಳು ನಾಟಕ ವೀಕ್ಷಣೆ ಮಾಡುವಂತೆ ಮನವಿ ಮಾಡಿದರು. ನಮ್ಮ ಸಂಸ್ಥೆಯ ಅತಿ ಪ್ರಮುಖವಾದ ಗಂಡನಿಗೆ ತಕ್ಕ ಹೆಂಡತಿ ನಾಟಕವು ರಾಜ್ಯಾದ್ಯಂತ ಸಾವಿರಾರು ಪ್ರದರ್ಶನ ಕಂಡು ಎಲ್ಲರ ಜನಮನ ಗೆದ್ದಿದೆ. ಮೇಲಾಗಿ ಅತಿ ಹೆಚ್ಚು ಮಹಿಳೆಯರು ಕುಟುಂಬ ಸಮೇತರಾಗಿ ವೀಕ್ಷಿಸುವ ನಾಟಕ ಇದಾಗಿದ್ದು, ನಮ್ಮ ಸಂಸ್ಥೆಯಿಂದ ಪ್ರದರ್ಶನಗೊಳ್ಳುವ ಪ್ರತಿಯೊಂದು ನಾಟಕವೂ ಕೂಡ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡುವ ನಾಟಕವಾಗಿದ್ದು, ನಾಟಕದಲ್ಲಿ ಯಾವುದೇ ರೀತಿಯ ಅಶ್ಲೀಲ ಸಂಭಾಷಣೆ, ಅಶ್ಲೀಲ ನೃತ್ಯ ಇರುವುದಿಲ್ಲ. ಸಂಸಾರ ಸಮೇತರಾಗಿ 3 ಗಂಟೆಗಳ ಕಾಲ ನಾಟಕ ವೀಕ್ಷಣೆ ಮಾಡುವ ನಾಟಕ ಇದಾಗಿದೆ. ರಾಜ್ಯದ ಎಲ್ಲಾ ಭಾಗದ ಕಲಾವಿದರು ಸಹ ಈ ಸಂಸ್ಥೆಯಲ್ಲಿ ಭಾಗವಹಿಸಲಿದ್ದಾರೆ. 5 ರಿಂದ 30,000 ರೂಪಾಯಿ ಕಲೆಕ್ಷನ್ ಕಂಪಲ್ಸರಿ ಆಗಲೇಬೇಕು ಸರ್. ಯಾಕಂದರೆ 30 ಜನದ ಒಂದು ಟೀಮ್ ಸರ್ ಇದು. 20 ಜನ ಕಲಾವಿದರು, 10 ಜನ ಕಾರ್ಮಿಕರು, ಬ್ಯಾಕ್ ವರ್ಕ್ ಮಾಡೋರು, ಸ್ಟೇಜ್ ಬ್ಯಾಕ್ ವರ್ಕ್ ಮಾಡೋರು, ಪ್ರಚಾರ ಕಾರ್ಮಿಕರಾಗಿರ್ಬೋದು. ಪ್ರತಿದಿನ ಒಂದು 25 ರಿಂದ 30,000 ರೂಪಾಯಿ ಖರ್ಚಿರುತ್ತೆ. ಈಗ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಸಿಗುತ್ತೆ ಸರ್. ಹೀಗೆ ಒಂದೊಂದು ದಿನ ಕಡಿಮೆ ಆಗುತ್ತೆ, ಹಾಲಿಡೇಸ್ ಇದ್ದಾಗ ಚೆನ್ನಾಗಾಗುತ್ತೆ. ನಮ್ಮ ಟೀಮಿಗೆ ಮಾತ್ರ ನಾವು ಎಲ್ಲೇ ಹೋದರೂ ಕೂಡ ಸಕ್ಸಸ್ ಆಗಿದ್ದೀವಿ ಸರ್. ಒಳ್ಳೆ ನಾಟಕಗಳನ್ನ ಕೊಡ್ತಾಯಿದ್ದೀವಿ, ಸಮಾಜಕ್ಕೊಂದು ಸಂದೇಶ ಇರುವಂಥ ನಾಟಕಗಳು. ನಮ್ಮ ಸಂಸ್ಥೆಯ ಸೌಡಿಲ್ಲದ ಸಾಹುಕಾರ ಎನ್ನುವ ನಾಟಕ ಮೈಲಾರ ಜಾತ್ರೆಯಲ್ಲಿ ಇತಿಹಾಸ ದಾಖಲೆಯನ್ನು ಬರುತ್ತೆ ಸರ್. ಸುಮಾರು ಜಾತ್ರೆಯಲ್ಲೇ ಪ್ರಪ್ರಥಮ ಬಾರಿಗೆ 100 ಪ್ರದರ್ಶನ ಕಂಡು ಇತಿಹಾಸ ದಾಖಲೆ ಕಲೆಕ್ಷನ್ ಸುಮಾರು 35 ರಿಂದ 40 ಲಕ್ಷ ರೂಪಾಯಿ ಕಲೆಕ್ಷನ್ ಆಯ್ತು ಸರ್ ಎಲ್ಲ. ಸೊ ಹೆಚ್ಚಿನ ರೀತಿಯಲ್ಲಿ ಈಗ ನಾಟಕಕ್ಕೆ ಅಭಿಮಾನಿಗಳು ಬರ್ತಾ ಇದ್ದಾರೆ ಸರ್. ಅವ್ರನ್ನ ಕರೆಸಿ ನಾಟಕ ಪ್ರದರ್ಶನ ಮಾಡೋ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ. ಅಚ್ಚುಕಟ್ಟಾದ ನಾಟಕಗಳನ್ನ ಪ್ರದರ್ಶನ ಮಾಡಿದ್ರೆ ಸ್ವೀಕಾರ ಮಾಡೇ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಮ್ಮಲ್ಲೇ ತಪ್ಪಿಟ್ಕೊಂಡು ಕಲಾವಿದರು ಅಭಿಮಾನಿಗಳು ಬರ್ತಾ ಇಲ್ಲ ಅನ್ನೋದು ನಮ್ಮ ತಪ್ಪು ಸರ್. ಯಾಕಂದರೆ ನಾವು ಕೊಡುವ ರೀತಿ, ನಾಟಕದ ಉದ್ದೇಶ, ಆಮೇಲೆ ಹಾಸ್ಯದ ಒಟ್ಟಿಗೆ ಒಂದು ಸಂದೇಶ ಇರ್ಬೋದು, ಇರುವಂಥ ಕಲಾವಿದರ ಅಭಿನಯ ನಮ್ಮಲ್ಲಿ ಏನಿದೆ ಸರ್, ಆಲ್ಮೋಸ್ಟ್ ಆಲ್ ಎಲ್ಲ ಸೆಲೆಕ್ಟೆಡ್ ಆರ್ಟಿಸ್ಟು, ಎಲ್ಲರೂ ಕೂಡ ನುರಿತ ಕಲಾವಿದರೆ ಸರ್. ಕಮರ್ಷಿಯಲ್ ಅನ್ನೋದಕ್ಕೆ ಏನಿದೆ ಸರ್ ಅಂದರೆ, ಈ ನಾವು ಅಭಿನಯದೊಟ್ಟಿಗೆ ಈ ಒಂದು ಕಲೆ ಸಂಸ್ಕೃತಿ ಉಳಿಸೋದ್ರೊಟ್ಟಿಗೆ ನಾವು ಬದುಕಬೇಕನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಕಮರ್ಷಿಯಲ್ ಮಾಡ್ಕೊಂಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಕಮರ್ಷಿಯಲ್ ಇದ್ದೀವಿ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ 30 ಜನದ ಒಂದು ಟೀಮು, ಸರ್ಕಾರದಿಂದ ಬರುವಂಥ ಧನ ಸಹಾಯ 5 ವರ್ಷ ಆದ ನಂತರ ಬರುತ್ತೆ ಸರ್. ಸೊ ಒಂದು 2-3 ಲಕ್ಷ ಕೊಡ್ತಾರೆ ಸರ್ ಸ್ಟಾರ್ಟಿಂಗ್, ಪ್ರತಿ ವರ್ಷ ಕೊಡ್ತಾರೆ ಸರ್. ಅದಿಲ್ಲ ಸರ್, ಎಕ್ಸ್ಪೀರಿಯನ್ಸ್ ಅಂದರೆ ಆ್ಯಕ್ಚುಲಿ ABC ಅಂತ ಒಂದು 3 ಗ್ರೂಪ್ ಮಾಡ್ಯಾರೆ.
ಭಾಳ ವರ್ಷಗಳಿಂದ ಇದ್ದಂಥ ಕಂಪ್ನಿಗೆ ಒಂದು ಬೇರೆ ಐತಿ. ನಾನು ರಂಗ ಕಲಾವಿದರ ಮಗಳೇನೆ. ಎಜುಕೇಷನ್ ಮುಗಿಸಿದ್ರು ನನಗೆ ಈ ಒಂದು ದಾರಿಯಲ್ಲೇ ಯಾಕೆ ಇಂಟ್ರೆಸ್ಟ್ ಅಂದರೆ, ಕಲಾವಿದ್ರ ಮಗಳು ಮೂಲತಃ, ಆಮೇಲೆ ಅದ್ರ ಜೊತೆಗೆ ಕಲೆನ ಉಳಿಸ್ಕೊಂಡು ಹೋಗಬೇಕು ಅಂತ ಮುಂಚಿಂದಲೂ ಮೈಂಡಲ್ಲಿತ್ತು. ನಾನು BR ನಾಯ್ಕ್ ಅಂತ, ಕುಮಾರ್ ಶಿರ್ಸಿ ಅವ್ರ ಮಗಳು, ಇವಾಗ ಕಲಾವಿದ್ರ ಹೆಂಡತಿ ಕೂಡ. ಇದ್ರ ಜೊತೆಗೆ ಮೈಂಡಲ್ಲಿ ಮೊದಲಿಂದನೂ ಏನಿತ್ತು ಅಂದರೆ, ಒಂದು ವೇದಲ್ಲಿ ತೊಗೊಂಡು ಹೋಗಬೇಕು, ಅಭಿನಯನ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು, ಈ ಥರ ಒಂದು ಇತ್ತು ಮುಂಚೆಯಿಂದನೂ. ಅದಕ್ಕೆ ವೇದಿಕೆ ಸಿಕ್ತು. ವೇದಿಕೆ ಸಿಕ್ಕಾಗ ಅದನ್ನು ಚೆನ್ನಾಗಿ ಬಳಸ್ಕೊಂಡು ಜನರಿಗೆ ರೀಚ್ ಆಗೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಯಶಸ್ಸು ಕೂಡ ಆಗಿದ್ದೀವಿ. ತುಂಬ ಜನಕ್ಕೆ ನಾಟಕ ಅಂದರೆ ಏನೋ ಅನ್ನೋ ಭಾವನೆ ಇದೆ. ನೋಡಬೇಕು ಅಂತ ಮನಸ್ಸಿದ್ರು ಕೂಡ ಎಷ್ಟೋ ಜನ ಫ್ಯಾಮಿಲಿಯವರು ಕರ್ಕೊಂಡು ಬರಲ್ಲ. ಬಟ್ ನಮ್ಮ ಟೀಮ್ಗೆ ಕುಟುಂಬ ಸಮೇತರಾಗಿ ಬರ್ತಾರೆ. ಅದೇ ನಮ್ಮ ಸಾಧನೆ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಬಂದು ತಮ್ಮ ಕುಟುಂಬ ಸಮೇತವಾಗಿ ಬಂದು ಒಂದು ಸರಿ ಅಲ್ಲ 10 ಸರಿ ರಿಪೀಟ್ ನಾಟಕ ನೋಡಿದ್ದ ಒಂದು ಎಕ್ಸ್ಪೀರಿಯನ್ಸ್ ನಮಗಾಗಿದೆ ಈ ದಿನಗಳಲ್ಲಿ. ಹಾಗಾಗಿ ನಾವು ಕಲಬುರ್ಗಿಗೆ ಬಂದಿರೋ ಉದ್ದೇಶ, ಇಲ್ಲಿ ಕುಟುಂಬ ಸಮೇತವಾಗಿ ಬರಬೇಕು, ನಾಟಕನೂ ಈ ರೀತಿಯಾಗೂ ಕೂಡ ಅಭಿನಯಿಸ್ತಾರೆ, ಈ ರೀತಿಯಾಗೂ ನೋಡ್ಬೋದಾ ನಾವು ಅನ್ನೋ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು ಅಂತಲೇ ನಾವು ಯುವ ಕಲಾವಿದರೆಲ್ಲ ಸೇರಿಕೊಂಡು ಒಂದು ಹಿಂದೆ ಪ್ರಾಕ್ಟೀಸ್ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಮ್ಮ ಮಾಲೀಕರು ಏನು ಹೇಳ್ತಾರೆ ಅದನ್ನ ಗೈಡೆನ್ಸಾಗಿ ತೊಗೊಂಡು, ನಮ್ಮ ಹಿರಿಯ ಕಲಾವಿದರು ಇವರೆಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೆ, ಪ್ರತಿಯೊಬ್ಬರು ಅವರ ಅನುಭವಗಳನ್ನು ಹಂಚ್ಕೊಳ್ತಾರೆ ನಮ್ಮ ಜೊತೆಗೆ. ಆಮೇಲೆ ಗೊತ್ತಿಲ್ಲದೆ ಇರೋ ಕಲಾವಿದರಿಗೆ ಪ್ರಿಪೇರ್ ಮಾಡ್ತಾರೆ, ಯಾವ ರೀತಿ ನಾವು ಸ್ಟೇಜಲ್ಲಿ ಪಾತ್ರಗಳನ್ನು ನಿರ್ವಹಿಸಬೇಕು, ನಾವು ಹೇಗೆ ಔಟ್ಪುಟ್ ಕೊಡಬೇಕು, ಇದನ್ನೆಲ್ಲ ನಮಗೆ ಹೇಳ್ಕೊಡ್ತಾರೆ. ಅದನ್ನೆಲ್ಲ ನಾವು ತರಬೇತಿ ತೊಗೊಂಡು ನಾವು ಜನರ ಮುಂದೆ ಅದನ್ನು ಪ್ರೆಸೆಂಟ್ ಮಾಡಿದಾಗ ತುಂಬ ಜನ ನಮಗೆ ಅದನ್ನು ಒಪ್ಕೊಂಡು ನಮ್ಮನ್ನು ಮನೆ ಮಕ್ಕಳ ಥರ ಸ್ವೀಕಾರ ಮಾಡಿದ್ದಾರೆ. ಹಾಗೆ ಕಲಬುರ್ಗಿಯವರು ಕೂಡ ನಮ್ಮನ್ನು ಮನೆ ಮಕ್ಕಳ ಥರ ಸ್ವೀಕಾರ ಮಾಡಿ ನಮ್ಮ ಪ್ರತಿಯೊಂದು ನಾಟಕನೂ ನೋಡಲಿ, ನಮ್ಮನ್ನು ಪ್ರೋತ್ಸಾಹಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅದರಲ್ಲಿ ನಿಮ್ಮ ಪತ್ರಿಕಾ ರಂಗದವರ ಪಾತ್ರ ತುಂಬ ಜಾಸ್ತಿ ಇರುತ್ತೆ. ನೀವು ತುಂಬ ಸಪೋರ್ಟ್ ಮಾಡಿ ನಮಗೆ ಬೆಳೆಸಬೇಕು. ಇನ್ನೂ ಹೆಚ್ಚಿನ ದಿನಗಳ ಕಾಲ ನಾವಿದ್ದು ನಮ್ಮಲ್ಲಿರೋ ಪ್ರತಿಯೊಂದು ನಾಟಕಗಳನ್ನು ನಿಮಗೆ ಪ್ರದರ್ಶನ ಮಾಡಿ ತೋರಿಸುವಂಥ ಅವಕಾಶ ನಮಗೆ ಕೊಡಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಾನು ಡಿಪ್ಲೊಮಾ ಇನ್ ಎಜುಕೇಷನ್ ಆ್ಯಂಡ್ ಡಿಗ್ರಿ ಮುಗಿಸಿದ್ದೀನಿ. ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಕಲ್ತಿದ್ದೀನಿ. ಮುಂಚೆ ಸೀರಿಯಲ್ಗಳಲ್ಲಿ ಮಾಡ್ತಿದ್ದೆ, ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ಬಟ್ ನನಗೆ ಹೆಚ್ಚಿನ ಸಂತೋಷ ಇರೋದು ರಂಗಭೂಮಿಯಲ್ಲಿ. ಹಾಗಾಗಿ ಇದರಲ್ಲೇ ಮುಂದುವರಿತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಾಪು ಕಲ್ಲೂರ್ ಅಂತ, ಶ್ರೀ ಗುರು ಹೊಳೆಯುಚ್ಚೇಶ್ವರ ನಾಟ್ಯ ಸಂಘ ಕಮ್ಮತಿಗಿ ಸಂಸ್ಥೆಯ ಮಾಲೀಕರು ಹಾಗೂ ಕಲಾವಿದರು. ಕಲಬುರಗಿ ಮಹಾನಗರಕ್ಕೆ ನಮ್ಮ ಸಂಸ್ಥೆ 30 ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ಬಂದಿದ್ದೀವಿ. ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕವನ್ನು ನಾವು ಪ್ರದರ್ಶನ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮೈದಾನ ಆವರಣದಲ್ಲಿ ನಾವು ರಂಗಮಂದಿರವನ್ನು ನಿರ್ಮಾಣ ಮಾಡಿಕೊಂಡು ದಿನಾಂಕ 5/6/2025 ಗುರುವಾರದಿಂದ ಪ್ರತಿದಿನ 2 ಪ್ರದರ್ಶನವನ್ನು ನಾವು ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ಸರಿಸುಮಾರು 6 ತಿಂಗಳ ಕಾಲ ನಮ್ಮ ಸಂಸ್ಥೆ ಇಲ್ಲಿರುತ್ತೆ. 12 ಹೊಸ ನಾಟಕಗಳನ್ನ ತೆಗೆದುಕೊಂಡು ಬಂದಿದ್ದೀವಿ. ಕರ್ನಾಟಕದ ಎಲ್ಲ ಆಯ್ದ ಕಲಾವಿದರು, ಹೆಸರಾಂತ ಕಲಾವಿದರು ಈ ಸಂಸ್ಥೆಯಲ್ಲಿ ನಾಟಕದಲ್ಲಿ ಪ್ರದರ್ಶನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಪ್ರತಿದಿನ 2 ಪ್ರದರ್ಶನ ಇರುತ್ತೆ, ಮಧ್ಯಾಹ್ನ 3 ಗಂಟೆ ಹಾಗೂ ಸಂಜೆ 6:15ಕ್ಕೆ. ಕಲಬುರಗಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಕಲಾಭಿಮಾನಿಗಳು ಈ ಗಂಡನಿಗೆ ತಕ್ಕ ಹೆಂಡತಿಯ ನಾಟಕವನ್ನು ವೀಕ್ಷಣೆ ಮಾಡಿ ಹಾಸ್ಯಭರಿತವಾದಂಥ ನಾಟಕ, ಸಮಾಜಕ್ಕೊಂದು ಉತ್ತಮ ಸಂದೇಶವುಳ್ಳಂಥ ನಾಟಕ ಪ್ರದರ್ಶನ ಮಾಡ್ತಾ ಇದ್ದೀವಿ. ನಾಳೆ ಸಾಯಂಕಾಲ 6 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕಷ್ಟು ಮುಖ್ಯ ಅತಿಥಿಗಳು, MLA ಸಾಹೇಬರಾಗಿರ್ಬೋದು ಹಾಗೂ ಮಹಾಪೌರರು, ಮೇಯರ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಆಗಮಿಸ್ತಾ ಇದ್ದಾರೆ. ತಾವು ಕೂಡ ಬಂದು ನಾಟಕವನ್ನು ನೋಡಿ ಕಲೆ ಕಲಾವಿದರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ 2 ವರ್ಷಗಳ ಸಾಧನೆ ಬಿಂಬಿಸುವ ಮಾಹಿತಿ ಮಳಿಗೆ ಪ್ರದರ್ಶನ, ಸಚಿವ ಶಾಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆ. ಮುಗಿಲು ಮುಟ್ಟಿದ RCB ಅಭಿಮಾನಿಗಳ ಸಂಭ್ರಮ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಜೂನ್ 5ರಿಂದ ಕಲಬುರಗಿಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಪ್ರದರ್ಶನ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ನಾಯಕರ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.